ಅದರಲ್ಲೂ ಕೂಡ ಮೌಢ್ಯ ಇರುತ್ತೆ, ಅದರಲ್ಲೂ ಕೂಡ ಒಂದು ರೀತಿಯ ಅವೈಜ್ಞಾನಿಕ ವಿಚಾರಗಳಿರುತ್ತೆ. ಹಾಗಿದ್ದಾಗ ಅದ್ರ ಬಗ್ಗೆ ಓದಬಾರ್ದು ಅಂತ ಅಲ್ಲ, ಅದ್ರ ಬಗ್ಗೆ ತಿಳ್ಕೊಬಾರ್ದು ಅಂತ ಅಲ್ಲ. ಭಗವದ್ಗೀತೆ ಸ್ಕೂಲ್ ಮಕ್ಕಳಿಗೆ ಅವಶ್ಯಕತೆ ಇಲ್ಲ. ನಮ್ಮ ಕಣ್ಣಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರ್ಬೋದು, ಎಚ್ ಸಿ ಮಾದೇವಪ್ಪರಾಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಅವರಾಗಿರ್ಬೋದು, ಇವ್ರು 3 ಜನ ಮನುವಾದಿಗಳೇ. ಬರೀ ಅಧಿಕಾರಕ್ಕೋಸ್ಕರ ಒಂದು ಪವರ್ ಹಿಡಿಬೇಕನ್ನೋ ಇರೋರು, ಒಂದು ಸಣ್ಣ ಪುಟ್ಟ ಒಂದು ತ್ಯಾಪೆ ಹಚ್ಚು ಸ್ಕೀಮ್ಗಳು ತರೋರೆ ನಿಜವಾಗ್ಲೂ ಮನುವಾದಿಗಳು. ಕೆಲವರು ಸಂವಿಧಾನ ಅಂತ ಹೇಳ್ತಾರೆ, ಆದ್ರೆ ಸಂವಿಧಾನ ಅವ್ರ ದೃಷ್ಟಿನಲ್ಲೇ ತಿರುಚ್ತಾ ಬರ್ತಾ ಇದ್ದಾರೆ. ಭಗವದ್ಗೀತೆ ಈ ಕಡೆ ಆ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಭಗವದ್ಗೀತೆ ಎತ್ತಿ ಹಿಡಿದ್ರೆ ಅದೆಲ್ಲ ಒಂದ್ ಕಡೆ ಇಸ್ಲಾಮ್ಗೂ ಕ್ರೈಸ್ಟ್ಗೆ ಒಂದು ಟಕ್ಕರ್ ಕೊಡುತ್ತೆ ಅಂತ ನಾನು ಆ ರೀತಿ ಅತಿ ಸರಳೀಕರಣ ನೋಡಲ್ಲ. ಶಾಲಾ ಮಕ್ಕಳಿಗೆ ಭಗವದ್ಗೀತೆ ಬೋಧಿಸಬೇಕು ಅನ್ನುವಂತಹ ಪುನರುಚ್ಚಾರ ಮಾಡಿರುವಂತಹ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಚಿವ ಎಚ್ ಸಿ ಮಾದೇವಪ್ಪ ಅವರು ಮಧುವಾದಿ ಅನ್ನುವಂತಹ ಒಂದು ಕೌಂಟರ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಚಿಂತಕ ನಟ ಚೇತನ್ ಅಹಿಂಸಾ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ಎಚ್ ಸಿ ಮಾದೇವಪ್ಪರು ಈಗ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಒಂದು ಕೌಂಟರನ್ನು ಕೂಡ ಕೊಟ್ಟಿದ್ದಾರೆ. ವಿಚಾರ ಏನು ಅಂತ ಹೇಳಿದ್ರೆ ಭಗವದ್ಗೀತೆಯನ್ನು ಶಾಲಾ ಮಕ್ಕಳಿಗೆ ಕೂಡ ಬೋಧಿಸಬೇಕನ್ನುವಂಥ ವಿಚಾರಕ್ಕಾಗಿ ಏನು ಹೇಳ್ತೀರಾ ನಿಮಗೆ ಈ ಒಂದು ವಿಚಾರಕ್ಕೆ? ಈಗ ಕೌಂಟರ್ಗಳು ಆಗ್ತಿರುವಂಥದ್ದು, ಭಗವದ್ಗೀತೆ ಮಕ್ಕಳಿಗೆ ಬೋಧಿಸುವಂಥದ್ದು ತಪ್ಪಾ ಸರಿನಾ ಅನ್ನುವಂಥ ಸದ್ಯ ಚರ್ಚೆ ಇರುವಂಥದ್ದು. ಇದರಲ್ಲಿ ಮಲ್ಟಿಪಲ್ ಡಿಮೆನ್ಷನ್ಸ್ ನಾವು ನೋಡಬೇಕು. ಭಗವದ್ಗೀತೆ ಅನ್ನೋದು ಏನು ಒಂದು 2200 ವರ್ಷದ ಹಿನ್ನೆಲೆ, ಅದು ಮಹಾಭಾರತ ಅದಕ್ಕಿಂತ ಹಳೇದು. ಅದು ಒಂದು 2500 ವರ್ಷದಿಂದ ಬಂದಿರೋದು, ಒಂದು ಮೌಖಿಕ ಪರಂಪರೆಯಿಂದ ಬಂದು ಅದು ನಮ್ಮ ಸಬ್ ಕಾಂಟಿನೆಂಟ್, ನಮ್ಮ ಉಪಖಂಡಕ್ಕೆ ಸೇರಿರೋ ಒಂದು ಗ್ರಂಥಗಳು. ಯಾವ ಒಂದು ಧರ್ಮಕ್ಕೆ ಸೇರಿದಂತ ನಾನು ನೋಡಲ್ಲ, ಒಂದು ಉಪಖಂಡಕ್ಕೆ ಸೇರಿರೋದು. ಆದರೆ ಅದರಲ್ಲೂ ಕೂಡ ಮೌಢ್ಯ ಇರುತ್ತೆ, ಅದರಲ್ಲೂ ಕೂಡ ಒಂದು ರೀತಿಯ ಅವೈಜ್ಞಾನಿಕ ವಿಚಾರಗಳಿರುತ್ತೆ. ಹಾಗಿದ್ದಾಗ ಅದ್ರ ಬಗ್ಗೆ ಓದಬಾರ್ದು ಅಂತ ಅಲ್ಲ, ಅದ್ರ ಬಗ್ಗೆ ತಿಳ್ಕೊಬಾರ್ದು ಅಂತ ಅಲ್ಲ. ಆದರೆ ಯಾವಾಗ ತಿಳ್ಕೊಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಶಾಲಾ ಮಕ್ಕಳಿಗೆ ಸ್ಕೂಲ್ಸ್ಗಳಲ್ಲಿ ನಾವು ವೈಚಾರಿಕ ಚಿಂತನೆಗಳು ಹೇಳ್ಕೊಡ್ಬೇಕು, ಕ್ರಿಟಿಕಲ್ಲಾಗಿ ಆಲೋಚನೆ ಮಾಡೋದು ಹೇಳ್ಕೊಡ್ಬೇಕು, ನಮ್ಮ ಸಂವಿಧಾನದ ವಿಚಾರಗಳು ಹೇಳ್ಕೊಬೇಕು, ಒಂದು ಸಿವಿಕ್ಸ್ ಲೆಸನ್ಸ್, ಗವರ್ಮೆಂಟ್ ಬಗ್ಗೆ ಈ ವಿಚಾರಗಳು ಹೇಳ್ಕೊಡೋದು ಭಾಳ ಮುಖ್ಯ. ಸೊ ಈ ವಿಚಾರದಲ್ಲಿ ಭಗವದ್ಗೀತೆ ಸ್ಕೂಲ್ ಮಕ್ಕಳಿಗೆ ಅವಶ್ಯಕತೆ ಇಲ್ಲ. ಬಟ್ ಕಾಲೇಜ್ ಮಕ್ಕಳ ಬಗ್ಗೆನೂ ಹೇಳಿದೆ, ಕಾಲೇಜ್ ಯೂತ್ಸ್ ಬಗ್ಗೆನೂ ಹೇಳಿದ್ದಾರೆ, ಡಿಗ್ರಿ ಬಗ್ಗೆನೂ ಹೇಳಿದರೆ ಅಲ್ಲಿ ನಾವು ಖಂಡಿತ ಭಗವದ್ಗೀತೆ ಬಗ್ಗೆ ಓದೋದಾಗಿರ್ಬೋದು, ನಮ್ಮ ಬಹುಜನ್ ಥಿಯಾಲಜೀಸ್ ಬಗ್ಗೆ ಓದೋದಾಗಿರ್ಬೋದು, ನಮ್ಮ ಅದರಲ್ಲಿ ಒಂದು ಕ್ರಿಶ್ಚಿಯನ್ ಬೈಬಲ್ ಆಗಿರ್ಬೋದು, ಇಸ್ಲಾಂ ಖುರಾನ್ ಅವರಾಗಿರ್ಬೋದು, ಮತ್ತು ಮಂಟೇಸ್ವಾಮಿ ಪರಂಪರೆಗಳಾಗಿರ್ಬೋದು, ಬಸವಣ್ಣರ ಬಗ್ಗೆ ಆಗಿರ್ಬೋದು, ಒಂದು ಗುರುಗ್ರಂಥ, ಒಂದು ಧಮ್ಮಪದ, ಮತ್ತು ಈ ಥರದ ಅನೇಕ ವಿಚಾರಗಳ ಬಗ್ಗೆ ಓದೋದು, ಅದು ಒಂದು ರೀತಿಯ ಕ್ರಿಟಿಕಲ್ ಆಗಿ ನೋಡೋದು ನಮ್ಗೆ ಬೇಕಾಗತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಭಾಳ ಜನ ವಿಚಾರವಂತರಿದ್ದಾರೆ. ಹಿಲ್ಟ ಬೈಟಲ್ ಆಗಿರ್ಬೋದು, ವ್ಯಾನ್ ಬ್ಯೂಟನಿನ್ ಆಗಿರ್ಬೋದು, ವೆಂಡಿ ಡಾನಗ್ ಆಗಿರ್ಬೋದು, A.K. ರಾಮಾನುಜನ್ ಅನ್ನೋರು ಎಷ್ಟೋ ಒಂದು ಅದ್ಭುತವಾದಿ ವಿಮರ್ಶಾತ್ಮಕ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಸ್ಕೂಲ್ ಮಕ್ಕಳಿಗೆ ಅವಶ್ಯಕತೆ ಇಲ್ಲ, ಕಾಲೇಜು ಡಿಗ್ರಿ ಯುವಕರಿಗೆ ಎಲ್ಲ ರೀತಿಯಿಂದ. ಅದನ್ನು ಏನಾಗಿದೆ ಅಂದರೆ ಉತ್ತರಾಖಂಡ್ ಅಂತ ನಾವು ನೋಡಿದಾಗ ಅವರೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಸ್ಕೂಲ್ ಮಕ್ಕಳಿಗೆ ಒಂಥರ ಮಂತ್ರ ಹೇಳೋ ರೀತಿಯಲ್ಲಿ ಅವರು ಈ ಒಂದು ಭಗವದ್ಗೀತೆ ಹೇಳ್ತಾ ಇದ್ದಾರೆ, ರೆಸಿಟೇಷನ್ ಅನ್ನೋ ರೀತಿಯಲ್ಲಿ. ಅದು ನಿಜವಾಗ್ಲೂ ವಿಮರ್ಶಾತ್ಮಕವಾಗಿ ಅವರ ಒಂದು ರೀತಿ ಆಲೋಚನೆ ಕ್ರಮ ಬೆಳೆಯಲ್ಲ. ಅದರಿಂದ ನಾನು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಬಟ್ ಒಂದು ವಿಶ್ಲೇಷಣಾತ್ಮಕವಾಗಿ ಹೈಯರ್ ಲೆವೆಲ್ ಸ್ಟಡಿ ಮಾಡೋದು ನನಗೆ ಭಾಳ ಅದು ಒಪ್ಪಿಗೆ ಇದೆ. ಬಟ್ ಈ ಮನುವಾದ ಅಂತ ಪದ ಬಂದಾಗ ಆ್ಯಕ್ಚುಲಿ ವಿಶೇಷ ಅಂತ ಯಾಕೆ, ಇದನ್ನು ವಿಪರ್ಯಾಸ ಯಾಕೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 2022ರಲ್ಲಿ ನಾನು ಭಗವದ್ಗೀತೆ ಅನ್ನೋದಕ್ಕೆ ಶಾಲಾ ಮಕ್ಕಳಿಗೆ ಹೇಳ್ಕೊಡೋಕೆ ನನಗೇನು ಸಮಸ್ಯೆ ಇಲ್ಲ, ಖುರಾನು ಬೈಬಲ್ ಸೇರಿಸಿದ್ರೆ ಅಂತ ಅವರೇ ಹೇಳಿರೋರು. ಇವಾಗ ಕುಮಾರಸ್ವಾಮಿಯವರು ಅವರು ಕೂಡ ಮುಂಚೆ ಹೇಳ್ಕೊಡ್ಬಾರ್ದು ಅಂತ ಕುಮಾರಸ್ವಾಮಿಯವರು ಹೇಳಿರೋರು. ಇವಾಗ ಅವರಿಬ್ಬರ ನಡುವೆ ಒಂದು ಚಕಮಕಿ ಆಗ್ತಾ ಇದೆ, ಮನುವಾದ ಅಂತ ಕರೀತಾ ಇದ್ದಾರೆ. ನಮ್ಮ ಕಣ್ಣಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರ್ಬೋದು, ಎಚ್ ಸಿ ಮಾದೇವಪ್ಪರಾಗಿರ್ಬೋದು, ಮತ್ತು ಕುಮಾರಸ್ವಾಮಿಯವರಾಗಿರ್ಬೋದು, ಇವ್ರು 3 ಜನ ಮನುವಾದಿಗಳೇ. ಯಾಕೆ ಮನುವಾದಿ ಅಂದರೆ ನಮ್ಮ ವ್ಯಾಖ್ಯಾನದಲ್ಲಿ ನಾವೆಲ್ಲ ಅಂಬೇಡ್ಕರ್, ಪೆರಿಯಾರ್, ಕಾಂಶೀರಾಮ್ ವಾದದಲ್ಲಿ ಯಥಾಸ್ಥಿತಿ ಎತ್ತಿ ಹಿಡಿಯೋರು, ಬರೀ ಅಧಿಕಾರಕ್ಕೋಸ್ಕರ ಒಂದು ಪವರ್ ಹಿಡಿಬೇಕನ್ನೋ ಇರೋರು, ಒಂದು ಸಣ್ಣ ಪುಟ್ಟ ಒಂದು ತ್ಯಾಪೆ ಹಚ್ಚು ಸ್ಕೀಮ್ಗಳು ತರೋರೆ ನಿಜವಾಗ್ಲೂ ಮನುವಾದಿಗಳು. ಯಥಾಸ್ಥಿತಿ, ಈ ಅಸಮಾನತೆಯ ವ್ಯವಸ್ಥೆಗೆ ಇನ್ನೂ ಒಂದು ರೀತಿ ತುಪ್ಪ ಸುರಿಯೋರೆ ಮನುವಾದಿಗಳು. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸು ಮನುವಾದಿಗಳೇ, JDS ಮನುವಾದಿಗಳೇ, ಆಪ್ ಅನ್ನೋ ಪಕ್ಷಗಳು ಮನುವಾದಿಗಳೇ. ಇವ್ರ ರೀತಿಯಲ್ಲಿ ಯಥಾಸ್ಥಿತಿ ಎತ್ತಿ ಹಿಡ್ತಿದ್ದಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆಯೋದು ಕುಮಾರಸ್ವಾಮಿ ವಿಪರ್ಯಾಸ, ಇವರು ಅದನ್ನು ಒಂದು ರೀತಿ ಹೇಳ್ತಿರೋದು ನನಗೆ ಒಂಥರ ನಗು ಬರುತ್ತೆ. ಬಟ್ ಏನೇ ಇದ್ರೂ ಭಗವದ್ಗೀತೆ ವಿಚಾರದಲ್ಲಿ ನಮಗೆ ಶಾಲಾ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಗಳು ಹೈಯರ್ ಲೆವೆಲಲ್ಲಿ ನಮಗೆ ಕ್ರಿಟಿಕಲ್ ಥಿಂಕಿಂಗ್ ಆಗಿ ಕಲಿಯೋದು ಇರುತ್ತೆ. ಅದನ್ನು ನಾವು ಒಂದು ರೀತಿ ಅದರ ಬಗ್ಗೆ ಕಲಿಯೋದು ವಿಶೇಷ ಅಗತ್ಯ ಇದೆ. ಅದನ್ನೇ ಒಂದು ರೀತಿ ಮೆಮರೈಸ್ ಮಾಡ್ಕೊಂಡು ಅದರ ಮೇಲೆ ನಂಬಿಕೆ ಇಟ್ಕೊಳ್ಳೋದ್ರಲ್ಲಿ ಸ್ಕೂಲ್ಸು ಅದರಿಂದ ದೂರ ಇಡಬೇಕು. ಯಾಕೆಂದರೆ ಶಾಲೆಯಲ್ಲಿ ಧರ್ಮ ನಿರಪೇಕ್ಷತೆ ಮುಖ್ಯ, ಶಾಲೆಗಳಲ್ಲಿ ನಮಗೆ ವೈಜ್ಞಾನಿಕ ಚಿಂತನೆಗಳು ಭಾಳ ಮುಖ್ಯ ಆಗುತ್ತೆ. ಕ್ರಿಟಿಕಲ್ ಥಿಂಕಿಂಗಿಂದನೇ ಒಂದು ಉತ್ತಮ ನಾಗರಿಕರಾಗ ಸಾಧ್ಯತೆಗಳಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ವಕೆನ ಭಾಳ ಮುಖ್ಯವಾಗಿ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು,
ನನ್ನನ್ನು ಒಳಗೊಂಡ ಹಾಗೆ ಎಲ್ಲ ಜನಪ್ರತಿನಿಧಿಗಳು ಕೂಡ ದೇವರ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ, ತಂದೆ ತಾಯಿ ಹೆಸರಲ್ಲಿ ಪ್ರಮಾಣ ವಚನ ನಾವು ಸ್ವೀಕಾರ ಮಾಡ್ತೀವಿ. ಹಾಗಿದ್ರೆ ಎಚ್ ಸಿ ಮಹದೇವಪ್ಪ ಅವರ ಮಾರ್ಗ ಏನು ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಏನನ್ಸುತ್ತೆ ನಿಮಗೆ ಈ ಒಂದು ಸ್ಟೇಟ್ಮೆಂಟು? ಇವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಾವು ನೋಡಿದ್ದೀವಿ. ಕೆಲವರು ಸಂವಿಧಾನ ಅಂತ ಹೇಳ್ತಾರೆ, ಆದರೆ ಸಂವಿಧಾನ ಅವ್ರ ದೃಷ್ಟಿನಲ್ಲೇ ತಿರುಚ್ತಾ ಬರ್ತಾ ಇದ್ದಾರೆ. ಕೆಲವರು ದೇವರಂತಾರೆ, ದೇವರನ್ನೋರು ಅವರಿಗೆ ವೋಟ್ ಕೊಟ್ಟಿರೋರಲ್ಲ, ವೋಟ್ ಕೊಟ್ಟಿರೋ ಜನಸಾಮಾನ್ಯರು. ನಮಗೆ ದೇವ್ರ ಬಗ್ಗೆ ನಿಮ್ಮ ನಂಬಿಕೆ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಅದು ನಿಜವಾಗ್ಲೂ ಯಾವ ರೀತಿಯಲ್ಲಿ ಅದು ಸಮಾಜದ ಪ್ರಮಾಣ ವಚನ ಮಾಡಬೇಕಂತ ಪ್ರಶ್ನೆ ಬರುತ್ತೆ. ತಂದೆ ತಾಯಿ ಅಫ್ಕೋರ್ಸ್ ನಿಮ್ಮ ರೈಟ್ ಇದೆ, ಬಟ್ ನಮಗೇನು ಮುಖ್ಯ ಅಂದರೆ ಸಂವಿಧಾನದ ಮೂಲ ವಿಚಾರಗಳನ್ನ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಇವಾಗ 2900 ಪಕ್ಷಗಳು ರಿಜಿಸ್ಟರ್ ಆಗಿದ್ದಾವೆ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ. ಆದರೆ ನಮ್ಮ ಪ್ರಕಾರ 2900 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಮೂಲ ಆಶಯಗಳು ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾನತಾ ಸಮಾಜವಾದಿಗಳು ಮಾತ್ರ. ಸೊ ಈ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ವೈಜ್ಞಾನಿಕ ಮನೋಭಾವ ಭಾಳ ಮುಖ್ಯ ಆಗುತ್ತೆ. ಭಗವದ್ಗೀತೆ ಬಗ್ಗೆ ಓದೋಣ, ಬಟ್ ಅದನ್ನೇ ಒಂದು ರೀತಿ ಶ್ಲೋಕಗಳ ಥರ ಮಂತ್ರಗಳ ಥರ ರೆಸಿಟೇಷನ್ ಮಾಡೋದ್ರಲ್ಲಿ, ಚಿಕ್ಕ ಮಕ್ಕಳಿಗೆ ಒಂದು ರೀತಿ ಬ್ರೈನ್ ವಾಶ್ ಮಾಡೋದ್ರಲ್ಲಿ ಅದಕ್ಕೆ ಅರ್ಥ ಇಲ್ಲ. ಬಟ್ ಹೋಗ್ತಾ ವೈಜ್ಞಾನಿಕ ಚಿಂತನೆಗಳು ಅದರ ಬಗ್ಗೆ ಕಲಿಯೋದು ಬೇಕಾದಷ್ಟು ಇರುತ್ತೆ. ಕುರಾನ್ ಬೈಬಲ್ ಬಗ್ಗೆ ಕಲಿಯೋದು ಬೇಕಾದ್ರೆ, ವಚನ ಸಾಹಿತ್ಯದ ಬಗ್ಗೆ ಕಲಿಯೋದು ಬೇಕಾದಷ್ಟು ಇರುತ್ತೆ. ಅನೇಕ ವಿಚಾರಗಳು ಇದೆಲ್ಲ ಕಲ್ತ್ಕೊಳ್ಳೋಣ. ಧಾರ್ಮಿಕ ಮತ್ತು ಪುರಾಣದ ವಿಚಾರಗಳು, ನಾನು ಯಾವಾಗಲೂ ಹೇಳ್ತೀನಿ, ಈ ಒಂದು ಪುರಾಣಗಳು, ಮಹಾಭಾರತಗಳು, ರಾಮಾಯಣಗಳು, ಇವು ಮತ್ತು ಭಗವದ್ಗೀತೆ ಏನು ಅದು ಆ್ಯಡ್ ಮಾಡಿದೆ, ಅದು ಯಾವ ಒಂದು ಧರ್ಮದ ಲೇಪ ಅಡಿಯಲ್ಲಿ ಬರಲ್ಲ. ಅದು ಒಂದು ಇಡೀ ಸಬ್ ಕಾಂಟೆಂಟ್ ಉಪಖಂಡಕ್ಕೆ ಸೇರಿದ್ದು. ಸೊ ನಾವು ಅನೇಕ ರೀತಿ ಹಿಂದೂ ಧರ್ಮದ ಒಂದು ರೀತಿ ವೇದಗಳು, ಉಪನಿಷತ್ ಬಗ್ಗೆನೂ ನಾವು ಅದನ್ನು ಸ್ಟಡಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅದನ್ನು ವಿಶ್ಲೇಷಣಾತ್ಮಕವಾಗಿ ಓದಬೇಕು ಹೊರತು ಅದನ್ನು ಒಂದು ರಿಲಿಜಿಯಸ್ ಇಂಡಾಕ್ಟ್ರಿನೇಷನ್ ನಮಗೆ ಅಗತ್ಯ ಇಲ್ಲ. ಚಿಕ್ಕ ಮಕ್ಕಳಿಗೆ ಅದು ಬೇಕಾಗಿಲ್ಲ. ಬಟ್ ಇದು ಒಂದು ರೀತಿ ಪೊಲಿಟಿಕಲ್ ಮಡ್ಸ್ಲಿಂಗಿಂಗ್ ನಂಗೆ ನಗು ಬರುತ್ತೆ. ಯಾಕಂದರೆ ಅವರ ಒಂದು ಸ್ಥಿರವಾದ ಬದ್ಧತೆ ಇಲ್ಲದೇ ಇರೋ ಒಂದು ರೀತಿಯ ನಡವಳಿಕೆ ನಮಗೆ ಎದ್ದು ಕಾಣುತ್ತೆ. ಯಾಕೆಂದರೆ ಯಾರಾದರೂ ಪರವಾಗಿದ್ದರೂ ಮುಂಚೆ ಅವ್ರು ಇವಾಗ ವಿರೋಧ ಇದ್ದಾರೆ 2-3 ವರ್ಷದಲ್ಲಿ. ಯಾರಾದರೂ ವಿರೋಧ ಇದ್ರೂ ಮುಂಚೆ ಅವರೇ ಪತ್ರ ಬರೀತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ. ಸೊ ನಮಗೆ ಇದು ಒಂದು ಅವಕಾಶವಾದಿ ರಾಜಕೀಯ, ಅದರ ನಡುವೆ ಒಂದು ರೀತಿ ಭಗವದ್ಗೀತೆ ಈ ಕಡೆ ಆ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಟ್ಸ್ ಒಂಥರ ಹಾಸ್ಯಾಸ್ಪದವಾಗಿದೆ ಹೊರತು ಅದು ಒಂದು ಸೈದ್ಧಾಂತಿಕ ಬದ್ಧತೆ ನಮಗೆ ಬೇಕಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ಇತ್ತೀಚೆಗೆ ಪುಟಿನ್ ಅವರು ಬಂದಾಗಲೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಅವರಿಗೆ ಭಗವದ್ಗೀತೆಯನ್ನು ಕೊಟ್ಟಿರುವಂತಹ ಉದಾಹರಣೆಗಳು ನಾವು ಎಲ್ಲರೂ ಕೂಡ ನೋಡಿದ್ದೀವಿ. ಏನನ್ಸುತ್ತೆ ನಿಮಗೆ ಈ ಒಂದು ಭಗವದ್ಗೀತೆ ಕೊಟ್ಟಿರುವಂಥದ್ದು? ಭಗವದ್ಗೀತೆಯೂ ಕೂಡ ಅದರಲ್ಲೂ ಕೂಡ ಅದು ಒಂದು ನಮ್ಮ ಭಾರತದ ಅನೇಕ ಒಂದು ರೀತಿ ಭಾಳ ಜನ ಅದನ್ನು ಗೌರವಿಸ್ತಾರೆ. ಅದು ಒಳ ಒಂದು ಹಿನ್ನೆಲೆ ಇರೋದು ಆ ಒಂದು ಗ್ರಂಥ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ಅದು ಒಂದನ್ನೇ ಫೋಕಸ್ ಮಾಡೋದು ನನಗೆಲ್ಲೋ ಒಂದು ಕಡೆ ಭಾರತದ ಒಂದು ವೈವಿಧ್ಯತೆ, ಭಾರತದ ವಿಚಾರದ ವೈವಿಧ್ಯತೆ, ಭಾರತದ ಒಂದು ಪುರಾಣದ ವೈವಿಧ್ಯತೆ, ಅದೆಲ್ಲೋ ಒಂದು ಕಡೆ ನನಗೆ ಅದು ಸಂಪೂರ್ಣವಾಗಿ ಅದನ್ನು ಎತ್ತಿಡಿತಾ ಇದೆ ಅಂತ ಅನಿಸಲ್ಲ. ನಾವು ಒಂದನ್ನೇ ಫೋಕಸ್ ಮಾಡೋದು ಅರ್ಥ ಆಗಲ್ಲ. ಅದ್ರ ಜೊತೆ ನಾವು ಎಲ್ಲ ರೀತಿಯೂ ನಮ್ಮ ದೇಶದ ಒಂದು ಧಾರ್ಮಿಕ ಪೌರಾಣಿಕ ಒಂದು ವಿಶೇಷತೆಯನ್ನು ಎತ್ತಿ ಹಿಡಿಯೋದು ಭಾಳ ಮುಖ್ಯ. ಸೊ ಮೋದಿಯವರು ಅದನ್ನು ಮಾಡಿರ್ಬೋದು, ಅದನ್ನು ನನ್ನ ಪ್ರಕಾರ ಅದು ತಪ್ಪು ಸರಿ ಅನ್ನೋದಕ್ಕಿಂತ ಇಟ್ ಈಸ್ ನಾಟ್ ಟ್ರೂಲಿ ಸಿಂಬಾಲಿಕ್ಲಿ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ ಅಟ್ ಇಟ್ಸ್ ಗ್ರೇಟೆಸ್ಟ್ ಅಂತ ನನ್ನ ವಾದ. ಬಟ್ ಅವ್ರ ರೀತಿನ ಅವ್ರು ಅದನ್ನು ಕೊಟ್ಟಿರ್ಬೋದು. ಅದನ್ನು ಕಂಪ್ಲೀಟಾಗಿ ತಪ್ಪು ಅಂತ ಹೇಳಲ್ಲ, ಅದು ಕಂಪ್ಲೀಟಾಗಿ ಸರಿ ಅಂತಲೂ ಹೇಳಲ್ಲ. ಬಟ್ ಅದನ್ನು ಜಾಸ್ತಿ ನಾನು ಎಷ್ಟೋ ಸ್ಕಾಲರ್ಸ್ನಲ್ಲಿ ಓದೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ, ಫಾರಿನ್ನಲ್ಲಿ ಮತ್ತು ಇಂಡಿಯಾದಲ್ಲೂ ಕೂಡ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ. ನಮಗೇನು ಅನಿಸುತ್ತೆ, ನಮ್ಮ ವೈವಿಧ್ಯತೆ, ಮಹಾಭಾರತ ಅಂದರೆ ಬರೀ ವ್ಯಾಸನ ಮಹಾಭಾರತ ಮಾತ್ರ ಅಲ್ಲ, ನಮಗೆ ಅನೇಕರ ಮಹಾಭಾರತಗಳಿದೆ. ಆದಿವಾಸಿಗಳ ಮಹಾಭಾರತಗಳಿದೆ, ನಮಗೆ ದ್ರವಿಡಿಯನ್ ಮಹಾಭಾರತ, ಒಂದು ಫೋಕ್ ಮಹಾಭಾರತ, ಬುದ್ಧಿಸ್ಟ್ ಜೈನ್ ಮಹಾಭಾರತಗಳಿದ್ದಾವೆ. ನಮಗೆ ಬೇರೆ ಬೇರೆ ಥರ ಈ ಒಂದು ಮೌಖಿಕ ಪರಂಪರೆಗಳಿಂದ ಮಹಾಭಾರತಗಳು ಆ ಪರಂಪರೆ ಇದೆ. ಆ ಒಂದು ರಣಭೂಮಿ ನಡುವೆ, ಆ ಒಂದು ಪೌರಾಣಿಕ ರಣಭೂಮಿಗಳಲ್ಲಿ ವೈಚಾರಿಕ ಯುದ್ಧ ನಡೀತಾ ಇದೆ. ಅದೇ ನಮ್ಮ ಒಂದು ರೀತಿ ಪುರಾಣಗಳು ನಡೆಯೋದು. ಇಟ್ಸ್ ಅ ಬ್ಯಾಟಲ್ ಗ್ರೌಂಡ್ ಫ್ರಮ್ ಐಡಿಯಾಸ್. ಒಂದು ಬ್ರಾಹ್ಮಣ್ಯದ ವಿಚಾರಗಳು ಭಗವದ್ಗೀತೆಯಲ್ಲಿ ಬಂದರೂ ಕೂಡ ಬ್ರಾಹ್ಮಣ್ಯದ ವಿರುದ್ಧ ಒಂದು ಸಮಾಜದ ವಿಚಾರಗಳು ಎಷ್ಟೋ ಒಂದು ರೀತಿ ಈ ಒಂದು ಮಹಾಭಾರತಗಳಲ್ಲೂ ಇದೆ. ಸೊ ಆ ಒಂದು ವಿಶೇಷತೆನ ಎತ್ತಿ ಹಿಡಿಯೋದು ಮಾಡಬೇಕು ಹೊರತು ಒಂದು ಅತಿ ಸರಳೀಕರಣ ಮಾಡಿಬಿಟ್ಟು ಭಗವದ್ಗೀತೆ ಎತ್ತಿ ಹಿಡಿದ್ರೆ ಅದೆಲ್ಲೋ ಒಂದು ಕಡೆ ಇಸ್ಲಾಮಿಗೂ ಕ್ರೈಸ್ಟ್ಗೆ ಒಂದು ಟಕ್ಕರ್ ಕೊಡುತ್ತೆ ಅಂತ ನಾನು ಆ ರೀತಿ ಅತಿ ಸರಳೀಕರಣ ನೋಡಲ್ಲ. ನಾನು ಹೆಂಗೆ ನೋಡ್ತೀನಿ ಅಂದರೆ ಭಾರತದ ಪೌರಾಣಿಕ ವೈವಿಧ್ಯತೆಯನ್ನು ಎತ್ತಿ ಹಿಡಿದು ಅದ್ರ ಬಗ್ಗೆ ವಿಚಾರ ಓದ್ಕೊಂಡು ತಿಳ್ಕೊಂಡು ಇನ್ನೂ ಉತ್ತಮ ನಾಗರಿಕರಾಗೋದು ಭಾಳ ಮುಖ್ಯ ಆಗುತ್ತೆ. ನಮ್ಮ ಹಿನ್ನೆಲೆ, ನಮ್ಮ ಬೇರು, ನಮ್ಮ ಇತಿಹಾಸ, ನಮ್ಮ ಚರಿತ್ರೆ, ನಮ್ಮ ಪುರಾಣ, ನಮ್ಮ ಸಾಹಿತ್ಯ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಮಾತನಾಡ್ತಾ ಹೇಳ್ತಾ ಇದ್ರಿ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಓಕೆ ಭಗವದ್ಗೀತೆ ಬಗ್ಗೆ ಬೋಧನೆ ಮಾಡಲಿ ಪಠ್ಯ ಪುಸ್ತಕದಲ್ಲಿ, ಓಕೆ, ಶಾಲಾ ಮಕ್ಕಳಿಗೆ ಯಾಕೆ ಬೇಡ ಅಂತ ಹೇಳಿದರೆ ಅದಕ್ಕೊಂದು ಬಲವಾದ ಕಾರಣಗಳನ್ನು ಹೇಳೋದಾದರೆ? ನನಗೆ ಶಾಲಾ ಮಕ್ಕಳಿಗೆ ನಮಗೆ ಭಾಳ ಬೇಕಾಗಿರೋದು ವೈಜ್ಞಾನಿಕ ಚಿಂತನೆಗಳು. ಆರ್ಟಿಕಲ್ 51 ಹೆಚ್ಚು ಅವುದೇನು ಹೇಳುತ್ತೆ ಅಂದರೆ ಸೈಂಟಿಫಿಕ್ ಟೆಂಪರ್ಮೆಂಟನ್ನು ಬೆಳೆಸ್ಕೋಬೇಕು.
ಸೊ ಸೈಂಟಿಫಿಕ್ ಟೆಂಪರ್ಮೆಂಟ್ನಲ್ಲಿ ಬೆಳೆಸ್ಕೋಬೇಕಂದಾಗ ನಮಗೆ ಬೇರೆ ಬೇರೆ ಥರ ನಮಗೆ ಸಂವಿಧಾನದ ವಿಚಾರಗಳಾಗಿರ್ಬೋದು, ನಮಗೆ ಜೆಂಡರ್ ಇಕ್ವಾಲಿಟಿ ವಿಚಾರಗಳಾಗಿರ್ಬೋದು, ನಮಗೆ ಎಷ್ಟೋ ಒಂದು ಇವತ್ತಿನ ದಿನ ವಾಸ್ತವ ಒಂದು ವೈಜ್ಞಾನಿಕ ಸಮಸ್ಯೆಗಳಿಗೆ ಪರಿಹಾರಗಳಾಗಿರ್ಬೋದು, ಇದನ್ನು ಹೇಳ್ಕೊಡ್ತಾ ಅವರ ಒಂದು ಕ್ರಿಟಿಕಲ್ ಥಿಂಕಿಂಗ್ನ ಬೆಳೆಸಬೇಕು. ನನಗೆ ನೀವು ರಿಲಿಜಿಯನ್ ಕ್ಲಾಸಸನ್ನು ಯಂಗ್ ಅಥವಾ ನೀವು ಮೈಥಾಲಜಿ ಕ್ಲಾಸಸ್ಗಳನ್ನ ನೀವು ಯಂಗ್ ಏಜ್ನಲ್ಲಿ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರೆ ಅದು ಒಂದೇ ಒಂದು ಸೀಮಿತವಾದ ಭಗವದ್ಗೀತಾ ಒಂದು ಬ್ರೆಮಿನಿಕಲ್ ರೀಡಿಂಗ್ ಅನ್ನೋದಕ್ಕೆ ಫೋಕಸ್ ಮಾಡಿದ್ರೆ ಅದು ಅವರ ಒಂದು ರೀತಿಯ ಇಂಟೆಲೆಕ್ಚುವಲ್ ಅಥವಾ ಕ್ರಿಟಿಕಲ್ ಥಿಂಕಿಂಗಿನ ಹೊರೈಸನ್ಸು ಬೌದ್ಧತೆ ಒಂದು ರೀತಿ ಅಫೆಕ್ಟ್ ಆಗ್ಬೋದು. ಮತ್ತು ಇನ್ನೊಂದು ಏನಾಗುತ್ತಂದರೆ ಭಾರತದ ಒಂದು ವಿಶೇಷವಾದ ವೈವಿಧ್ಯತೆಗೆ ಒಂದು ರೀತಿ ಅದು ಒಂದು ಸೀಮಿತಗೊಳಿಸುತ್ತೆ. ಆ ಒಂದು ಸ್ಕ್ರಿಪ್ಚರಲ್ ಡೈವರ್ಸಿಟಿ ಆ್ಯಂಡ್ ಮಲ್ಟಿಪ್ಲಿಸಿಟಿ, ಬಹುಮುಖತ್ವ, ಅದಕ್ಕೆ ಎಲ್ಲ ಒಂದು ಕಡೆ ಸೀಮಿತ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಲಿಮಿಟಿಂಗ್ ದ ಚಿಲ್ಡ್ರನ್ಸ್ ಇಂಟೆಲೆಕ್ಚುವಲ್ ಪರ್ಸ್ಪೆಕ್ಟಿವ್. ಸೊ ನನಗೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಆಮೇಲೆ ವಿಶ್ಲೇಷಣಾತ್ಮಕವಾಗಿ ಮಾಡಬೇಕು ಅಂದರೆ ಒಂದು ಮಟ್ಟಕ್ಕೆ ಅಕಾಡೆಮಿಕ್ ಲೆವೆಲಲ್ಲಿ ಬರಬೇಕು. ಸೊ PUC ಲೆವೆಲಲ್ಲಿ, ಕಾಲೇಜ್ ಡಿಗ್ರಿ ಲೆವೆಲಲ್ಲಿ ಅಷ್ಟೊತ್ತಿಗೆ ಅವ್ರದ್ದೇ ಆದ ಒಂದು ಯೋಚನೆ ಮಾಡೋಕ್ಕೆ, ಒಂದು ಕ್ರಿಟಿಕಲಾಗಿ ಯೋಚನೆ ಮಾಡೋಕ್ಕೆ ಅವ್ರಿಗೊಂದು ಸಾಮರ್ಥ್ಯ ಬಂದಿರುತ್ತೆ. ಆವಾಗ ಒಂದು ಕ್ರಿಟಿಕಲ್ಲಾಗಿ ಅದನ್ನು ನೋಡಿದಾಗ ಭಾಳ ಒಳ್ಳೆಯ ಒಂದು ಗ್ಲೋಬಲ್ ಎಕ್ಸ್ಪೋಜರ್ ಬರುತ್ತೆ, ಭಾಳ ಒಂದು ಭಾರತದ ಸಬ್ ಕಾಂಟಿನೆಂಟ್ ಎಕ್ಸ್ಪೋಜರ್ ಬರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಇನ್ನೂ ಒಂದು ಸ್ವಲ್ಪ ಸೈಂಟಿಫಿಕ್ ಟೆಂಪರ್ಮೆಂಟ್ಗಳು ಮತ್ತು ಅಫ್ಕೋರ್ಸ್ ಕಾನ್ಸ್ಟಿಟ್ಯೂಷನ್ನ ಮೂಲ ಆಶಯಗಳು ಆ್ಯಂಡ್ ಅಫ್ಕೋರ್ಸ್ ಬೇಸಿಕ್ ಗವರ್ಮೆಂಟ್ ಬಗ್ಗೆ, ಸಿವಿಕ್ಸ್ ಬಗ್ಗೆ, ಜೆಂಡರ್ ಇಕ್ವಾಲಿಟಿ ಮತ್ತು ಇತ್ಯಾದಿ ಫೋಕಸ್ ಮಾಡಿದ್ರೆ ನಮಗೆ ಅವ್ರಿಗೆ ಇನ್ನೂ ಒಂದು ರೀತಿ ಅಕಾಡೆಮಿಕ್ ಇಂಟೆಲೆಕ್ಚುವಲ್ ಹಾರೈಸನ್ಸ್ ಜಾಸ್ತಿ ಆಗುತ್ತೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದಿಷ್ಟು ಚೇತನ್ ಅಹಿಂಸ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.